ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಕಳೆದ 2-3 ದಿನಗಳಲ್ಲಿ ಈ ಸೆಷನನ್ನು ಕಂಡಕ್ಟ್ ಮಾಡಲಾಗಿರಲಿಲ್ಲ. ಸೊ ಮಿಸ್ ಆದಂತಹ ಆರ್ಟಿಕಲ್ಸ್ಗಳನ್ನು ಮುಂದಿನ ದಿನಗಳಲ್ಲಿ ಕವರ್ ಮಾಡಿಕೊಳ್ಳಲು ಪ್ರಯತ್ನ ಪಡೋಣ. ಸೊ ಎಕ್ಸ್ಟ್ರಾ ಆರ್ಟಿಕಲ್ಸ್ಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ. ಈ ಪ್ಯಾಂಗೋಲಿನ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಈ ಪ್ಯಾಂಗೋಲಿನ್ ಅಥವಾ ಚಿಪ್ಪು ಹಂದಿ ಅಂತ ಕರೆಯಲ್ಪಡುವಂತಹ ಪ್ರಭೇದ ಭಾರತದಲ್ಲಿ ಮಾತ್ರ ಕಂಡುಬರುವಂತಹ ಸಸ್ತನಿಯಾಗಿದೆ ಅಂತ ಒಂದನೇ ಸ್ಟೇಟ್ಮೆಂಟ್ ಇತ್ತು. ಎರಡನೇದು, ಪರಿಸರದಲ್ಲಿ ಕೀಟನಾಶಕದ ಪಾತ್ರವನ್ನು ವಹಿಸುತ್ತದೆ ಅಂತ ಈ ಒಂದು ಪ್ಯಾಂಗೋಲಿನ್ ಬಗ್ಗೆ ಹೇಳಲಾಗಿದೆ. ಮೂರನೇ ಸ್ಟೇಟ್ಮೆಂಟ್, ಈ ಪ್ಯಾಂಗೋಲಿನನ್ನು IUCN ಕೆಂಪು ಪಟ್ಟಿಯಲ್ಲಿ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳಾಗಿ ಗುರುತಿಸಲಾಗಿದೆ ಅಂತ ಇದೆ. ಆಪ್ಷನ್ 4, ಮೇಲಿನ ಎಲ್ಲವೂ ಅಂತ ಇದೆ. ಸೊ ಈ 4 ಸ್ಟೇಟ್ಮೆಂಟ್ಗಳಲ್ಲಿ ತಪ್ಪಾದಂತಹ ಹೇಳಿಕೆ ಯಾವುದು ಅಂತ ಗುರುತಿಸಬೇಕಾಗಿದ್ದರಿಂದ ಆಪ್ಷನ್ 1, ಇದು ಭಾರತದಲ್ಲಿ ಮಾತ್ರ ಕಂಡುಬರುವಂತಹ ಸಸ್ತನಿಯಾಗಿದೆ ಅಂತ ಅನ್ನೋದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಸೊ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಉಳಿದಂತೆ 2 ಮತ್ತು 3ನೇ ಸ್ಟೇಟ್ಮೆಂಟ್ಗಳು ಸರಿಯಾದಂತಹ ಹೇಳಿಕೆಗಳಾಗಿರುವುದರಿಂದ ತಪ್ಪಾದಂತಹ ಸ್ಟೇಟ್ಮೆಂಟ್ 1ನೇ ಸ್ಟೇಟ್ಮೆಂಟ್ ಆಗಿದೆ. ಸೊ ಈ ಪ್ಯಾಂಗೋಲಿನ್ ಅಥವಾ ಚಿಪ್ಪು ಹಂದಿಯ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ಭಾರತ, ಬಾಂಗ್ಲಾದೇಶ್, ದಕ್ಷಿಣ ನೇಪಾಳ, ಶ್ರೀಲಂಕಾ ಮತ್ತು ಪಾಕಿಸ್ತಾನದ ಪ್ರಮುಖ ಭಾಗಗಳಲ್ಲಿ ಕಂಡುಬರುವಂತಹ ಒಂದು ಸಸ್ತನಿ ಪ್ರಭೇದವಾಗಿದೆ. ಸೊ ಇದು ಮುಖ್ಯವಾಗಿ ತನ್ನ ದೇಹದ ಮೇಲೆ ದೊಡ್ಡದಾದಂತಹ ಚಿಪ್ಪುಗಳನ್ನು ಹೊಂದಿದ್ದು ಇವು ರಕ್ಷಾ ಕವಚದಂತೆ ಈ ಒಂದು ಪ್ರಾಣಿಯನ್ನು ರಕ್ಷಿಸುತ್ತವೆ. ಈ ಪರಭಕ್ಷಕಗಳು ಅಥವಾ ಈ ಇದರ ಒಂದು ಶತ್ರುಗಳಿಂದ ಯಾವುದೇ ರೀತಿಯಾಗಿ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಸ್ವರಕ್ಷಣೆಗಾಗಿ ಚೆಂಡಿನಂತೆ ಸುತ್ತಿಕೊಳ್ಳುವುದರ ಮೂಲಕ ಈ ಚಿಪ್ಪುಗಳು ಈ ಪ್ಯಾಂಗೋಲಿನನ್ನು ರಕ್ಷಿಸುತ್ತವೆ. ಸೊ ಅಷ್ಟೇ ಅಲ್ಲದೆ ಈ ಇರುವೆಗಳಾಗಿರ್ಬೋದು, ಗೆದ್ದಲುಗಳಾಗಿರ್ಬೋದು, ಈ ರೀತಿಯಾದಂತಹ ಕೀಟಗಳನ್ನು ತಿನ್ನುವಂತಹ ಈ ಪ್ರಾಣಿಯನ್ನು ಕೀಟನಾಶಕವಾಗಿ ಕೂಡ ಗುರುತಿಸಲಾಗುತ್ತದೆ. ಅಂದರೆ ಆ್ಯಂಟ್ ಈಟರ್ಸ್ ಅಂತ ಕೂಡ ಈ ಪ್ಯಾಂಗೋಲಿನ್ಗಳನ್ನು ಕರೆಯಲಾಗುತ್ತದೆ. ಸೊ ಆನ್ಸರ್ ಮಾಡಿದಂತಹ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಅನಿಸಿಕೆಗಳು ಮತ್ತು ಕರೆಕ್ಟ್ ಆನ್ಸರ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಕೆಳದಿ ದೊರೆ ಶಿವಪ್ಪ ನಾಯಕರ ಅರಮನೆ ಎಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಕರ್ನಾಟಕದ ಯಾವ ನಗರದಲ್ಲಿ ಕೆಳದಿ ಶಿವಪ್ಪ ನಾಯಕರ ಅರಮನೆ ಇದೆ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ 1 ಮೈಸೂರು, ಆಪ್ಷನ್ 2 ಚಿತ್ರದುರ್ಗ, ಆಪ್ಷನ್ 3 ಕಲಬುರಗಿ ಅಥವಾ ಆಪ್ಷನ್ 4 ಶಿವಮೊಗ್ಗ ಅಂತ ನೀಡಲಾಗಿದೆ. ಸೊ ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಇನ್ನು ಮೊದಲನೇ ಆರ್ಟಿಕಲ್ ಏನು ಅಂತ ತಿಳ್ಕೊಳ್ಳೋದಾದರೆ, ಇತ್ತೀಚೆಗೆ ಅಂದರೆ ನಿನ್ನೆ ಜುಲೈ 26ರಂದು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸಲಾಯಿತು. ನಮ್ಮ ಭಾರತದ ಸಶಸ್ತ್ರ ಪಡೆಗಳು ಶೌರ್ಯ ಮತ್ತು ತ್ಯಾಗವನ್ನು ಮಾಡುವುದರ ಮೂಲಕ ಈ ಒಂದು ವಿಜಯವನ್ನು ತಂದುಕೊಟ್ಟಿದ್ದರ ಸ್ಮರಣಾರ್ಥವಾಗಿ ಭಾರತದ ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಯವರು ಈ ಕಾರ್ಗಿಲ್ ವಿಜಯ ದಿವಸದ ಒಂದು ಸಂದರ್ಭದಲ್ಲಿ ಸಶಸ್ತ್ರ ಪಡೆಗಳಿಗೆ ಗೌರವವನ್ನು ಸಲ್ಲಿಸಿದರು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಕಾರ್ಗಿಲ್ ವಿಜಯ ದಿವಸದ ಕುರಿತಾದಂತಹ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ ಸಾಕಷ್ಟು ಮಹತ್ವವನ್ನು ಈ ಒಂದು ಸಂದರ್ಭ ಅಥವಾ ಕಾರ್ಗಿಲ್ ವಿಜಯ ದಿವಸ ಹೊಂದಿದೆ. ಜುಲೈ 26ರಂದು ಪ್ರತಿ ವರ್ಷ ಕಾರ್ಗಿಲ್ ವಿಜಯೋತ್ಸವವನ್ನು ಅಥವಾ ವಿಜಯ ದಿವಸವನ್ನು ಆಚರಿಸಲಾಗುತ್ತದೆ. ಮುಖ್ಯವಾಗಿ ಪಾಕಿಸ್ತಾನದ ವಿರುದ್ಧ ಹೋರಾಡಿದಂತಹ ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಸಾಧಿಸಿದಂತಹ ವಿಜಯವನ್ನು ಸ್ಮರಿಸುವಂತಹ ನಿಟ್ಟಿನಲ್ಲಿ ಮತ್ತು 1999ರ ನಮ್ಮ ಭಾರತದ ಸೈನಿಕರ ಶೌರ್ಯ ಮತ್ತು ತ್ಯಾಗವನ್ನು ಸ್ಮರಣ ಮಾಡುವಂತಹ ಒಂದು ಉದ್ದೇಶದಿಂದ ಈ ಕಾರ್ಗಿಲ್ ವಿಜಯ ದಿವಸವನ್ನು ಜುಲೈ 26ರಂದು ಪ್ರತಿ ವರ್ಷ ಆಚರಿಸಲಾಗುತ್ತೆ. 1999ರಿಂದ 2023ರವರೆಗೆ 24ನೇ ವಾರ್ಷಿಕೋತ್ಸವವನ್ನು ಈ ವರ್ಷ ನಾವು ಕಾರ್ಗಿಲ್ ವಿಜಯ ದಿವಸದ 24ನೇ ವಾರ್ಷಿಕೋತ್ಸವವನ್ನು ಆಚರಿಸಿದ್ವು. ಸೊ ಈ ಕಾರ್ಗಿಲ್ ಯುದ್ಧದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ವಿಶೇಷ ಸಂಗತಿಗಳು ಏನು ಅಂತ ತಿಳ್ಕೊಳ್ಳೋದಾದರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಜಮ್ಮು ಮತ್ತು ಕಾಶ್ಮೀರದ
ಕಾರ್ಗಿಲ್ ಜಿಲ್ಲೆಯ ಒಂದು ನಿಯಂತ್ರಣ ರೇಖೆ ಅಥವಾ ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೇವೆ. ಆ ಒಂದು ಗಡಿಯಲ್ಲಿ ನಡೆದಂತಹ ಯುದ್ಧ ಕಾರ್ಗಿಲ್ ಯುದ್ಧ ಅಂತ ಹೆಸರುವಾಸಿಯಾಗಿದೆ. ಮುಖ್ಯವಾಗಿ ಅನಿರೀಕ್ಷಿತವಾದಂತಹ ಒಂದು ಒಳನುಗ್ಗುವಿಕೆಯಿಂದ, ಅಂದರೆ ಈ ಪಾಕಿಸ್ತಾನದ ಸೈನಿಕರು ಅನಿರೀಕ್ಷಿತವಾಗಿ ಭಾರತದ ಗಡಿ ಒಳಗೆ ಬಂದು ನುಗ್ಗಿದ್ದರಿಂದ ಅಥವಾ ಒಂದು ಕಡೆ ನಿಂತು ಆ ಒಂದು ಲೈನ್ ಆಫ್ ಕಂಟ್ರೋಲ್ ಅಥವಾ ಈ ಒಂದು ನಿಯಂತ್ರಣ ರೇಖೆ ಏನಿದೆ, ಗಡಿ ನಿಯಂತ್ರಣ ರೇಖೆ, ಅದನ್ನು ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಅಟ್ಯಾಕ್ ಮಾಡಿದ್ದರಿಂದ ಈ ಒಂದು ಭಾರತದ ಮತ್ತು ಪಾಕಿಸ್ತಾನದ ನಡುವೆ ಕಾರ್ಗಿಲ್ ಯುದ್ಧ ಸಂಭವಿಸಿತ್ತು. ಸೊ ಈ ಒಂದು ಅತಿಕ್ರಮಿಸಿದಂತಹ ಪ್ರದೇಶವನ್ನು ಭಾರತ ಮರಳಿ ಪಡೆದುಕೊಳ್ಳುವಂತಹ ಉದ್ದೇಶದಿಂದ ಭಾರತದ ಸೈನಿಕರ ಕೋಡ್ ನೇಮ್ ಆಪರೇಷನ್ ವಿಜಯ್ ಅನ್ನುವ ಒಂದು ಕಾರ್ಯಾಚರಣೆಯನ್ನು 1999ರಲ್ಲಿ ನಡೆಸಲಾಯಿತು. 1999ರ ಈ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ಪಡೆಗಳನ್ನು ಧೈರ್ಯದಿಂದ ಹೊರಹಾಕುವಂತಹ ನಿಟ್ಟಿನಲ್ಲಿ ಈ ಆಪರೇಷನ್ ವಿಜಯ್ ಅನ್ನು ಕಂಡಕ್ಟ್ ಮಾಡಲಾಗಿತ್ತು. ಸೊ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಲೈನ್ ಆಫ್ ಕಂಟ್ರೋಲ್ನಲ್ಲಿ ನಿಯಂತ್ರಣ ಮಾಡುವಂತಹ ನಿಟ್ಟಿನಲ್ಲಿ ಬಂದಿದ್ದಂತಹ ಈ ಪಾಕಿಸ್ತಾನದ ಸೈನಿಕರನ್ನು ಹೊಡೆದುರುಳಿಸುವಂತಹ ನಿಟ್ಟಿನಲ್ಲಿ ಅವರು ಲೊಕೇಟ್ ಆದಂತಹ ಪ್ರದೇಶ ಟೈಗರ್ ಹಿಲ್ ಅಥವಾ ಆ ಒಂದು ದುರ್ಗಮ ಪ್ರದೇಶವನ್ನು ಹಿಂಪಡೆದುಕೊಳ್ಳುವಂತಹ, ವಶಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಿಪೇರ್ ಮಾಡಲಾದಂತಹ ಒಂದು ಕಾರ್ಯಾಚರಣೆ ಆಪರೇಷನ್ ವಿಜಯ್ ಆಗಿದೆ. 18,000 ಅಡಿಗಳಷ್ಟು ಎತ್ತರದಲ್ಲಿ ಹೋರಾಡಲ್ಪಟ್ಟಂತಹ ಈ ಒಂದು ಕಾರ್ಗಿಲ್ ಯುದ್ಧ ಹೈ ಆಲ್ಟಿಟ್ಯೂಡ್ ವಾರ್ಫೇರ್ ಅಂತ ಕೂಡ ಗುರುತಿಸಿಕೊಳ್ತಾ ಇದೆ. 1999ರಲ್ಲಿ 3 ತಿಂಗಳು ಕಾಲ ನಡೆದಂತಹ ಒಂದು ಯುದ್ಧ ಕಾರ್ಗಿಲ್ ಯುದ್ಧವಾಗಿದ್ದು, ಈ ಒಂದು ಸಂದರ್ಭದಲ್ಲಿ ಭಾರತೀಯ ಸೇನೆಯಿಂದ ಭಾರೀ ಫಿರಂಗಿಗಳನ್ನು, ವಾಯುಶಕ್ತಿಯನ್ನು ಅಂದರೆ ಇಂಡಿಯನ್ ಏರ್ಫೋರ್ಸ್ಗಳನ್ನು ಮತ್ತು ಭಾರತದ ಪ್ರಮುಖವಾದಂತಹ ಸೈನ್ಯವನ್ನು ಕಾರ್ಯಾಚರಣೆಯಲ್ಲಿ ತೊಡಗಿಸಲಾಗಿತ್ತು. ಸೊ ಅಷ್ಟೇ ಅಲ್ಲದೆ ಈ ದುರ್ಗಮ ಪ್ರದೇಶಗಳಾದಂತಹ ಈ ಜಮ್ಮು ಮತ್ತು ಕಾಶ್ಮೀರದ ಹಿಮಾಲಯ ಪರ್ವತದ ಮೇಲ್ಭಾಗದಲ್ಲಿ ಶತ್ರುಗಳ ಸ್ಥಾನವನ್ನು, ಅಂದರೆ ಮೇಲೆ ಲೊಕೇಟ್ ಆದಂತಹ ಪರ್ವತದ ಮೇಲೆ ಲೊಕೇಟ್ ಆದಂತಹ ಶತ್ರುಗಳ ಸ್ಥಾನವನ್ನು ಹೊಡೆದುರುಳಿಸುವಂತಹ ಉದ್ದೇಶದಿಂದ ಭಾರತದಿಂದ ಮೊದಲ ಬಾರಿಗೆ ಬೋಫೋರ್ಸ್ ಟ್ಯಾಂಕರ್ಗಳನ್ನು ಬಳಸಲಾಗಿತ್ತು. ಬೋಫೋರ್ಸ್ FH-77B ಹೋವಿಟ್ಜರ್ಗಳನ್ನು ಕೂಡ ಬಳಸಲಾಗಿತ್ತು. ಅಷ್ಟೇ ಅಲ್ಲದೆ ಈ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಇಸ್ರೇಲ್ನಿಂದ ಸಹಾಯವನ್ನು ಪಡೆದಂತಹ ಭಾರತ ಮಾನವರಹಿತ ವೈಮಾನಿಕ ವಾಹನ ಅಥವಾ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳನ್ನು ಕೂಡ ಇಸ್ರೇಲ್ ದೇಶದಿಂದ ಪಡೆದುಕೊಂಡಿತ್ತು. ಮತ್ತು ಭಾರತದ ಮೊದಲ ಬಾರಿಗೆ ಈ ಒಂದು ಟಿವಿಯಲ್ಲಿ ಲೈವ್ ಟೆಲಿಕಾಸ್ಟ್ ಆದಂತಹ ಯುದ್ಧ ಈ ಕಾರ್ಗಿಲ್ ಯುದ್ಧವಾಗಿ ಗುರುತಿಸಿಕೊಳ್ಳುತ್ತದೆ. ಜುಲೈ 26, 1999ರಲ್ಲಿ ಭಾರತವು ಈ ಪಾಕಿಸ್ತಾನಿ ಪಡೆಗಳನ್ನು ಅವರು ಆಕ್ರಮಿಸಿದಂತಹ ಸ್ಥಾನವನ್ನು ಯಶಸ್ವಿಯಾಗಿ ಹಿಂಪಡೆದುಕೊಳ್ಳುವುದರ ಮೂಲಕ ಅಥವಾ ವಶಪಡಿಸಿಕೊಳ್ಳುವುದರ ಮೂಲಕ ಜುಲೈ 26ರಂದು ಈ ಕಾರ್ಗಿಲ್ ವಿಜಯವನ್ನು ಸಾಧಿಸಿತ್ತು. ಸೊ ಅದರ ಒಂದು ಸ್ಮರಣಾರ್ಥವಾಗಿ ಈಗ 24ನೇ ವಾರ್ಷಿಕೋತ್ಸವವನ್ನು ಕಾರ್ಗಿಲ್ ವಿಜಯ ದಿವಸ್ ಅಂತ ನಾವು ಆಚರಿಸ್ತಾ ಇದ್ದೇವೆ. ಈ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಭಾರತದ ಸುಮಾರು 500 ಭಾರತೀಯ ಸೈನಿಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದಷ್ಟೇ ಅಲ್ಲದೆ ಪಾಕಿಸ್ತಾನದ ಸುಮಾರು 1000ಕ್ಕೂ ಹೆಚ್ಚು ಪಾಕಿಸ್ತಾನದ ಪಡೆಗಳ ಅಥವಾ ಸೈನಿಕರು ಕೊಲ್ಲಲ್ಪಟ್ಟಿದ್ದರು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತಹ ಕೊನೆಯ ಅಧಿಕೃತವಾದಂತಹ ಯುದ್ಧವಾಗಿ ಕಾರ್ಗಿಲ್ ಯುದ್ಧ ಗುರುತಿಸಿಕೊಂಡರೂ ಸಹ ಪಾಕಿಸ್ತಾನದಿಂದ ಸಾಕಷ್ಟು ಭಯೋತ್ಪಾದಕರನ್ನು ಭಾರತದ ಒಳನುಗ್ಗಿಸಿ ಅಥವಾ ಒಂದು ಇಂಟ್ರೂಡ್ ಮಾಡಿ ಇನ್ನೂ ಕೂಡ ಈ ಒಂದು ಗಡಿ ರೇಖೆಯಲ್ಲಿ ಸಾಕಷ್ಟು ಶಾಂತಿಯನ್ನು ಕದಡಿ ಅಶಾಂತಿಯನ್ನು ಉದ್ವಿಗ್ನತೆಯನ್ನು ಸೃಷ್ಟಿಸಲಾಗ್ತಾ ಇದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಕಾರ್ಗಿಲ್ ವಿಜಯ್ ದಿವಸ್. ಇನ್ನು ಮುಂದಿನ ಆರ್ಟಿಕಲ್ ಪನಾಮಾ ಕಾಲುವೆಯ ಬಗ್ಗೆ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಈ ಪನಾಮಾ ಕಾಲುವೆ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಸಾಕಷ್ಟು ದೀರ್ಘಕಾಲದವರೆಗೆ ಬರಗಾಲವನ್ನು ಎದುರಿಸ್ತಾ ಇರುವಂತಹ ಈ ಪನಾಮಾ ಪ್ರದೇಶದಲ್ಲಿ ಈ ಒಂದು ಪನಾಮಾ ಕಾಲುವೆಯ ಮೂಲಕ ದಿನದಲ್ಲಿ ಸರಾಸರಿಯಾಗಿ ಕೇವಲ 32 ಹಡಗುಗಳಿಗೆ ಕ್ರಾಸಿಂಗ್ ಮಾಡಲು ಅವಕಾಶವನ್ನು ನೀಡಿಕೊಡಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಆ ಒಂದು ಪ್ರದೇಶದಲ್ಲಿ ನೀರಿನ ಅಭಾವ ಇರುವುದರಿಂದ ಆ ಒಂದು ಬರ ಇರುವಂತಹ ಒಂದು ಪ್ರದೇಶವಾದಂತಹ ಪನಾಮಾ ಕಾಲುವೆ ಒಂದು ಪ್ರದೇಶದಲ್ಲಿ ಈ ಒಂದು ಹಡಗುಗಳ ಸಾಗಾಣಿಕೆಗೆ ಸಾಕಷ್ಟು ತೊಂದರೆಯಾಗ್ತಾ ಇದೆ ಅಂತ ನಾವು ಸಿಂಪಲ್ ಆಗಿ ಈ ಒಂದು ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಈ ಪನಾಮಾ ಕಾಲುವೆಯ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳು, ಅದರಲ್ಲೂ ಮುಖ್ಯವಾಗಿ ಈ ಮ್ಯಾಪ್ ರಿಲೇಟ್ ಆದಂತಹ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ.
ಈ ಪನಾಮ ಕಾಲುವೆ ಮುಖ್ಯವಾಗಿ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರಗಳನ್ನು ಈ ಇಸ್ತಮಸ್ನಾದ್ಯಂತ ಸಂಪರ್ಕಿಸುವಂತಹ ಪ್ರಮುಖ ಜಲಮಾರ್ಗವಾಗಿ ಗುರುತಿಸಿಕೊಳ್ಳುತ್ತೆ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು, ಉತ್ತರ ಅಮೆರಿಕಾ ಖಂಡ ಮತ್ತು ದಕ್ಷಿಣ ಅಮೆರಿಕಾ ಖಂಡದ ನಡುವಿರುವಂತಹ ಈ ಸೆಂಟ್ರಲ್ ಅಮೆರಿಕಾ ಪ್ರದೇಶದಲ್ಲಿರುವಂತಹ ಒಂದು ಕೃತಕವಾದಂತಹ ಅಥವಾ ಆರ್ಟಿಫಿಷಿಯಲ್ ಆದಂತಹ ಕ್ಯಾನಲ್ ಅಥವಾ ಕಾಲುವೆ ಪನಾಮ ಕಾಲುವೆಯಾಗಿ ಗುರುತಿಸಿಕೊಳ್ಳುತ್ತೆ. ಇದು ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರವನ್ನು ಕನೆಕ್ಟ್ ಮಾಡುವಂತಹ ಒಂದು ಮಾನವ ನಿರ್ಮಿತವಾದಂತಹ ಒಂದು ಕಾಲುವೆಯಾಗಿ ಕೂಡ ಗುರುತಿಸಿಕೊಳ್ಳುತ್ತೆ. ವಿಶ್ವದಲ್ಲಿರುವಂತಹ 2 ಪ್ರಮುಖ ಆಯಕಟ್ಟಿನ ಕೃತಕವಾದಂತಹ ಜಲಮಾರ್ಗಗಳಲ್ಲಿ ಈ ಸುಯೇಜ್ ಕಾಲುವೆಯನ್ನು ಹೊರತುಪಡಿಸಿ ಪನಾಮ ಕಾಲುವೆ ಸಾಕಷ್ಟು ಪ್ರಸಿದ್ಧವಾದಂತಹ ಅಥವಾ ಹೆಸರಾಂತವಾದಂತಹ ಒಂದು ಕಾಲುವೆಯಾಗಿ ಗುರುತಿಸಿಕೊಳ್ಳುತ್ತೆ. ಸುಮಾರು 80 ಕಿಲೋಮೀಟರ್ಗಳಷ್ಟು ಉದ್ದವಾಗಿರುವಂತಹ ಈ ಒಂದು ಕಾಲುವೆ 1904 ಮತ್ತು 1914 ನಡುವೆ ಯುನೈಟೆಡ್ ಸ್ಟೇಟ್ಸ್ನಿಂದ ನಿರ್ಮಾಣ ಮಾಡಲಾಗಿತ್ತು. ಆಗಸ್ಟ್ 15, 1914 ಅಧಿಕೃತವಾಗಿ ಈ ಪನಾಮ ಕಾಲುವೆಯನ್ನು ಉದ್ಘಾಟನೆ ಮಾಡಲಾಗಿತ್ತು. ಸೊ ನೆನ್ಪಿಟ್ಕೊಳ್ಳಿ, ಇದು ಪನಾಮ ರಾಷ್ಟ್ರದಲ್ಲಿದ್ದರೂ ಕೂಡ ಈ ಪನಾಮ ಕಾಲುವೆಯನ್ನು ನಿರ್ಮಾಣ ಮಾಡುವುದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದಂತಹ ರಾಷ್ಟ್ರ ಯಾವುದು ಅಂತಂದರೆ ಯುನೈಟೆಡ್ ಸ್ಟೇಟ್ಸ್. ಸೊ ಯಾಕಂದರೆ ಯುನೈಟೆಡ್ ಸ್ಟೇಟ್ಸ್ಗೆ ಇದರ ಒಂದು ಅವಶ್ಯಕತೆ ಇತ್ತು. ಯಾವ ರೀತಿಯಾಗಿ ಅಂತ ಮುಂದಿನ ಸ್ಲೈಡ್ನಲ್ಲಿ ತಿಳ್ಕೋಣ. ಸೊ ಈ ಪನಾಮ ಕಾಲುವೆಗೆ ಸಂಬಂಧಪಟ್ಟಂತೆ ಇಸ್ತಮಸ್ ಅಂತ ನಾವು ತಿಳ್ಕೊಂಡ್ವಿ. ಇಸ್ತಮಸ್ ಅಂದರೆ ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ನೀವು ಮ್ಯಾಪ್ನಲ್ಲಿ. ಆಗಲೇ ತಿಳಿಸಿದ ಹಾಗೆ ಈ ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರವನ್ನು ಕನೆಕ್ಟ್ ಮಾಡುವಂತಹ ಒಂದು ಮಾನವ ನಿರ್ಮಿತ ಕೃತಕವಾದಂತಹ ಕಾಲುವೆ ಅಂತ ತಿಳ್ಕೊಂಡ್ವಿ. ಸೊ ಇದೇ ಒಂದು ಪ್ರದೇಶದಲ್ಲಿರುವಂತಹ ಒಂದು ಕಿರಿದಾದಂತಹ ಭೂಮಿಯ ಪ್ರದೇಶವನ್ನು ಇಸ್ತಮಸ್ ಅಂತ ಕರೆಯಲಾಗುತ್ತೆ. ಸೊ ಇಸ್ತಮಸ್ ಆಫ್ ಪನಾಮ ಅಂತ ಇದನ್ನು ಕರೆಯಲಾಗುತ್ತೆ. ಸೊ ಇದೇನು ಅಂತಂದರೆ 2 ಕಡೆ ಭೂಭಾಗವನ್ನು ಹೊಂದಿದ್ದು ಅವುಗಳನ್ನು ಕನೆಕ್ಟ್ ಮಾಡುವಂತಹ ಒಂದು ಪ್ರದೇಶ. ಅಷ್ಟೇ ಅಲ್ಲದೆ ಉಳಿದ 2 ಕಡೆಗಳಿಂದ ನೀರಿನಿಂದ ಆವೃತವಾದಂತಹ ಒಂದು ಕಿರಿದಾದಂತಹ ಭೂಭಾಗವನ್ನು ಇಸ್ತಮಸ್ ಅಂತ ಕರೆಯಲಾಗುತ್ತೆ. ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಈ 2 ಕಡೆಯಿಂದ ನೀರಿನಿಂದ ಆವೃತವಾದಂತಹ 2 ಭೂಭಾಗಗಳನ್ನು ಕನೆಕ್ಟ್ ಮಾಡುವಂತಹ 1 ಮತ್ತು 2 ಈ 2 ಭೂಭಾಗಗಳನ್ನು ಕನೆಕ್ಟ್ ಮಾಡುವಂತಹ ಒಂದು ಪ್ರದೇಶ ಇಸ್ತಮಸ್ ಅಂತ ಕರೆಸಿಕೊಳ್ಳುತ್ತೆ. ಸಿಂಪಲ್ ಆಗಿ ಈ ಕುತ್ತಿಗೆಯ ಭಾಗ ಅಂತ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಕಿರಿದಾದಂತಹ ಒಂದು ಭೂಭಾಗ, ಇದನ್ನು ಇಸ್ತಮಸ್ ಅಂತ ಕರೆಯಲಾಗುತ್ತೆ. ಜಾಗತಿಕವಾಗಿ ಉತ್ತರ ಅಮೆರಿಕಾ ಮತ್ತು ದಕ್ಷಿಣ ಅಮೆರಿಕಾ ಖಂಡಗಳನ್ನು ಬೇರ್ಪಡಿಸುವಂತಹ ಈ ಪನಾಮದ ಇಸ್ತಮಸ್ ಮತ್ತು ಆಫ್ರಿಕಾ ಖಂಡದಿಂದ ಏಷ್ಯಾ ಖಂಡವನ್ನು ವಿಭಜಿಸುವಂತಹ ಸುಯೇಜ್ ಇಸ್ತಮಸ್ ಜಗತ್ತಿನಲ್ಲಿ ಪ್ರಖ್ಯಾತವಾದಂತಹ 2 ಪ್ರಮುಖ ಭೂಭಾಗಗಳು ಅಥವಾ ಕಿರಿದಾದಂತಹ ಭೂಭಾಗಗಳು ಅಂದರೆ ಇಸ್ತಮಸ್ಗಳು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಇಸ್ತಮಸ್ಗಳಲ್ಲಿ ಈ ಕೃತಕವಾದಂತಹ ಕಾಲುವೆಯನ್ನು ನಿರ್ಮಾಣ ಮಾಡುವುದರ ಮೂಲಕ 2 ಪ್ರಮುಖ ವಾಟರ್ ಬಾಡಿಗಳನ್ನು ಅಥವಾ ನೀರಿನ ದ್ರವ್ಯರಾಶಿಗಳನ್ನು ಕನೆಕ್ಟ್ ಮಾಡುವಂತಹ ಒಂದು ಕ್ಯಾನಲ್ಗಳು ಸುಯೇಜ್ ಕಾಲುವೆ ಮತ್ತು ಪನಾಮ ಕಾಲುವೆ ಆಗಿವೆ. ಸೊ ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ, ಈ ಒಂದು ಕೃತಕವಾದಂತಹ ಕಾಲುವೆಯನ್ನು ನಿರ್ಮಾಣ ಮಾಡುವುದರಲ್ಲಿ ಅಮೇರಿಕಾದ, ಅದರಲ್ಲೂ ಮುಖ್ಯವಾಗಿ ಯುನೈಟೆಡ್ ಸ್ಟೇಟ್ಸ್ನ ಪ್ರಮುಖವಾದಂತಹ ಒಂದು ಕಾಂಟ್ರಿಬ್ಯೂಷನ್ ಅಥವಾ ಕೊಡುಗೆ ಇದೆ ಅಂತ. ಯಾಕಂತಂದರೆ ಈ ಉತ್ತರ ಅಮೆರಿಕಾ ಖಂಡದಲ್ಲಿರುವಂತಹ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಪೂರ್ವ ಮತ್ತು ಪಶ್ಚಿಮ ಭಾಗದಲ್ಲಿರುವಂತಹ ಪ್ರಮುಖ ನಗರಗಳನ್ನು ತಲುಪುವಲ್ಲಿ ಈಗ ಸದ್ಯಕ್ಕೆ ಜಲಮಾರ್ಗವಾಗಿ ಈ ದಕ್ಷಿಣ ಅಮೆರಿಕಾ ಖಂಡವನ್ನು ಸಂಪೂರ್ಣವಾಗಿ ಸುತ್ತು ಬರುವಂತಹ ಅವಶ್ಯಕತೆ ಇತ್ತು. ಅಂದರೆ ಈ ಉತ್ತರ ಅಮೆರಿಕಾ ಖಂಡದಲ್ಲಿರುವಂತಹ ಯುನೈಟೆಡ್ ಸ್ಟೇಟ್ಸ್ನ ರಾಜ್ಯದ ನಗರವಾದಂತಹ ನ್ಯೂಯಾರ್ಕ್, ಪೂರ್ವದಲ್ಲಿರುವಂತಹ ನ್ಯೂಯಾರ್ಕ್ನಿಂದ ಪಶ್ಚಿಮದಲ್ಲಿರುವಂತಹ ಸ್ಯಾನ್ ಫ್ರಾನ್ಸಿಸ್ಕೋಗೆ ತಲುಪಲು ಜಲಮಾರ್ಗವಾಗಿ ಈ ದಕ್ಷಿಣ ಅಮೆರಿಕಾ ಖಂಡವನ್ನು ಸುತ್ತುವರೆದು ಬರುವಂತಹ ಅವಶ್ಯಕತೆ ಇತ್ತು. ಸುಮಾರು 21,000 ಕಿಲೋಮೀಟರ್ಗಳಷ್ಟು ಯಾತ್ರೆಯನ್ನು ಕೈಗೊಂಡು ಪೂರ್ವದಿಂದ ಪಶ್ಚಿಮಕ್ಕೆ ಕನೆಕ್ಟ್ ಮಾಡುವಂತಹ ಒಂದು ಮಾರ್ಗವನ್ನು ಫಾಲೋ ಮಾಡಬೇಕಾಗಿತ್ತು. ಆದರೆ 1914 ನಂತರ ಈ ಒಂದು ಪನಾಮ ಕಾಲುವೆಯನ್ನು ನಿರ್ಮಾಣ ಮಾಡುವುದರ ಮೂಲಕ ಈ ಪೂರ್ವದ ನ್ಯೂಯಾರ್ಕ್ ನಗರದಿಂದ ಪಶ್ಚಿಮದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದವರೆಗೆ ತಲುಪಲು ಜಲಮಾರ್ಗವನ್ನು ಸುಮಾರು 8,000 ಕಿಲೋಮೀಟರ್ಗಳಷ್ಟು ಈ ಒಂದು ಪನಾಮ ಕಾಲುವೆಯ ಮೂಲಕ ಕಂಡುಕೊಳ್ಳಲಾಯಿತು. ಸೊ ಇದೇ ಒಂದು ಉದ್ದೇಶದಿಂದ ಪನಾಮ ರಾಷ್ಟ್ರದಲ್ಲಿ ಈ ಪನಾಮ ಕಾಲುವೆ ಅನ್ನುವ ಪನಾಮ ಕ್ಯಾನಲ್ ಅನ್ನುವ ಒಂದು ಜಲಮಾರ್ಗವನ್ನು ಕೃತಕವಾಗಿ ರೂಪಿಸಲಾಯಿತು. ಇದು ಸುಮಾರು 80 ಕಿಲೋಮೀಟರ್ ಉದ್ದ ಇರುವಂತಹ ಒಂದು ಕೃತಕವಾದಂತಹ ಕಾಲುವೆಯಾಗಿದೆ. ಸೊ ಇದರಿಂದ 13,000 ಕಿಲೋಮೀಟರ್ಗಳಷ್ಟು ಅಂತರವನ್ನು
ಜಲಮಾರ್ಗದ ಅಂತರವನ್ನು ನಾರ್ತ್ ಅಮೆರಿಕಾಗೆ ಕಂಡುಕೊಳ್ಳಲಾಯಿತು. ಅಷ್ಟೇ ಅಲ್ಲದೆ ಈ ಪಶ್ಚಿಮ ಕರಾವಳಿ ಅಂದರೆ ಈ ಸ್ಯಾನ್ ಫ್ರಾನ್ಸಿಸ್ಕೋ ಇರುವಂತಹ ಅಮೆರಿಕಾದ ಪಶ್ಚಿಮ ಕರಾವಳಿಯಿಂದ ಯುರೋಪ್ ಖಂಡಗಳಿಗೂ ಕೂಡ ತಲುಪಲು ಸಾಕಷ್ಟು ಅನುಕೂಲವಾಗಿ ಈ ಪನಾಮ ಕಾಲುವೆ ಸದ್ಯಕ್ಕೆ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಈಗ ಸದ್ಯಕ್ಕೆ ಬಂದಂತಹ ಕಾಂಟೆಕ್ಸ್ಟ್ ಅಥವಾ ನ್ಯೂಸ್ ಏನು ಅಂತಂದರೆ, ಈ ಪನಾಮ ರಾಷ್ಟ್ರದಲ್ಲಿ ಬರದ ಪರಿಸ್ಥಿತಿ ಇರುವುದರಿಂದ, ಸದ್ಯಕ್ಕೆ ನೀರಿನ ಅಭಾವ ಇರುವುದರಿಂದ, ಆ ಒಂದು ಕಾಲುವೆಯಲ್ಲಿ ನೀರಿನ ಒಂದು ಮಟ್ಟ ಕಡಿಮೆ ಆಗ್ತಾ ಇರುವುದರಿಂದ ದಿನಕ್ಕೆ ಕೇವಲ 32 ಹಡಗುಗಳಿಗೆ ಮಾತ್ರ ಕ್ರಾಸಿಂಗ್ ಮಾಡಲು ಅನುಕೂಲವನ್ನು ಮಾಡಿಕೊಡಲಾಗ್ತಾ ಇದೆ ಅಂತ ನಾವು ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಪನಾಮ ಕ್ಯಾನಲ್. ಇನ್ನು ಮುಂದಿನ ಆರ್ಟಿಕಲ್ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯ ಕುರಿತಾದಂತಹ ಆರ್ಟಿಕಲ್ ಆಗಿದ್ದು, ಇತ್ತೀಚೆಗೆ ಅಂದರೆ ನಿನ್ನೆ ಜುಲೈ 26ರಂದು ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯ ಸಂರಕ್ಷಣೆಯ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲಾಯಿತು. ಮುಖ್ಯವಾಗಿ ಈ ಮ್ಯಾಂಗ್ರೋವ್ ಎಕೋಸಿಸ್ಟಮನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶದಿಂದ ಈ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲಾಗುತ್ತೆ. ದ್ಯಾಟ್ ಈಸ್ ಮ್ಯಾಂಗ್ರೋವ್ ಎಕೋಸಿಸ್ಟಮ್ ಕನ್ಸರ್ವೇಷನ್ ಡೇ ಅಂತ ಜುಲೈ 26ರಂದು ಅಂದರೆ ಕಾರ್ಗಿಲ್ ದಿವಸನ್ನು ಆಚರಿಸ್ತೇವೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ಒಂದು ದಿನದಂದು ಈ ಮ್ಯಾಂಗ್ರೋವ್ ಪರಿಸರ ಸಂರಕ್ಷಣೆಯ ಕುರಿತಾದಂತಹ ಒಂದು ಅಂತಾರಾಷ್ಟ್ರೀಯ ದಿನವನ್ನು ಕೂಡ ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಜುಲೈ 26ರಂದು ಈ ಒಂದು ದಿನವನ್ನು ಆಚರಿಸಲಾಗ್ತಾ ಇದ್ದು, ಮೊದಲ ಬಾರಿಗೆ 2015ರಲ್ಲಿ ಯುನೈಟೆಡ್ ನೇಷನ್ನ ಯುನೆಸ್ಕೋ ಅನ್ನುವ ಸಂಸ್ಥೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಈ ಒಂದು ಸಂಸ್ಥೆಯನ್ನು ಗುರುತಿಸಲಾಗುತ್ತೆ. ಸಾಮಾನ್ಯವಾಗಿ ಯುನೆಸ್ಕೋ ಅಂತ ನೀವೆಲ್ಲ ಓದಿರ್ತೀರಿ. ಯುನೈಟೆಡ್ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಂತ ನಾವು ಕನ್ನಡದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಈ ಒಂದು ಸಂಸ್ಥೆಯಿಂದ ನಡೆಸಲಾದಂತಹ 2015ರ ಸಾಮಾನ್ಯ ಸಭೆಯಲ್ಲಿ ಈ ಒಂದು ಮ್ಯಾಂಗ್ರೋವ್ ಎಕೋಸಿಸ್ಟಮ್ ಕನ್ಸರ್ವೇಷನ್ ಡೇ ಅನ್ನು ಆಚರಿಸಬೇಕು ಪ್ರತಿ ವರ್ಷ 26ನೇ ಜುಲೈನಂದು ಅಂತ ಡಿಸೈಡ್ ಮಾಡಲಾಗಿತ್ತು. ಸೊ ಅಂದಿನಿಂದ ಪ್ರತಿ ವರ್ಷ ಕೂಡ ಈ ಒಂದು ದಿನವನ್ನು ಆಚರಿಸಲಾಗ್ತಾ ಇದೆ. ಮುಖ್ಯವಾಗಿ ಈ ಒಂದು ದಿನಾಚರಣೆಯ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ, ಸಾಕಷ್ಟು ವೈಶಿಷ್ಟ್ಯವಾದಂತಹ ವಿಶೇಷ ದುರ್ಬಲ ಪರಿಸರ ವ್ಯವಸ್ಥೆಯಾದಂತಹ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯನ್ನು ಸಮರ್ಥವಾಗಿ ನಿರ್ವಹಣೆ ಮಾಡುವುದು, ಅದರ ಸಂರಕ್ಷಣೆ ಮಾಡುವುದು ಮತ್ತು ಅದರ ಬಳಕೆಯ ಕುರಿತಾದಂತಹ ಪರಿಹಾರಗಳನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶದಿಂದ ಈ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯ ಸಂರಕ್ಷಣೆಯ ಅಂತಾರಾಷ್ಟ್ರೀಯ ದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತೆ. ಈ ಮ್ಯಾಂಗ್ರೋವ್ ಕಾಡುಗಳು ಅಥವಾ ಮ್ಯಾಂಗ್ರೋವ್ ಗಿಡಗಳು ಅಂದರೆ ಏನು ಮತ್ತು ಯಾವ ರೀತಿಯಾಗಿ ಇತರ ಕಾಡುಗಳು, ಇತರ ಮರಗಳಿಗಿಂತ ಇವು ವಿಶೇಷತೆಯನ್ನು ಹೊಂದಿವೆ ಅಂತ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ಮ್ಯಾಂಗ್ರೋವ್ಗಳು ಪ್ರಪಂಚದಾದ್ಯಂತ, ಅದರಲ್ಲೂ ಮುಖ್ಯವಾಗಿ ಉಷ್ಣವಲಯದ ಮತ್ತು ಉಪೋಷ್ಣವಲಯದಲ್ಲಿ ಕಂಡುಬರುವಂತಹ ಕರಾವಳಿ ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರುವಂತಹ ಪರಿಸರ ವ್ಯವಸ್ಥೆ ಅಥವಾ ಗಿಡ ಮರಗಳು ಆಗಿವೆ, ಅಥವಾ ಇವುಗಳನ್ನು ಮ್ಯಾಂಗ್ರೋವ್ಗಳಂತ ಕರೆಯಲಾಗುತ್ತೆ. ಸೊ ಹೆಚ್ಚಾಗಿ ಇವು ದಟ್ಟವಾಗಿ ಕಂಡುಬಂದರೂ ಕೂಡ ಸಾಕಷ್ಟು ಉಪ್ಪು ಸಹಿಷ್ಣು ಅಥವಾ ಸಾಲ್ಟ್ ರೆಸಿಸ್ಟೆನ್ಸ್ ಆದಂತಹ ಮರಗಳನ್ನು ಈ ಒಂದು ಮ್ಯಾಂಗ್ರೋವ್ ವ್ಯವಸ್ಥೆಯಲ್ಲಿ ನಾವು ಕಾಣಬಹುದಾಗಿದೆ. ಸೊ ಈ ಒಂದು ಸಸ್ಯಗಳು ಮುಖ್ಯವಾಗಿ ಭೂಮಿ ಮತ್ತು ಸಮುದ್ರಗಳು ಸಂಧಿಸುವಂತಹ ಕರಾವಳಿ ಪ್ರದೇಶದಲ್ಲಿ ಈ ಒಂದು ಮರಗಳನ್ನು ನಾವು ಹೆಚ್ಚಾಗಿ ಕಾಣಬಹುದಾಗಿದ್ದು, ಇವುಗಳ ವಿಶೇಷತೆ ಏನು ಅಂತ ತಿಳ್ಕೊಂಡ್ವಿ. ಸಾಲ್ಟ್ ರೆಸಿಸ್ಟೆನ್ಸ್ ಅಥವಾ ಉಪ್ಪಿನ ಸಹಿಷ್ಣುವಾಗಿ ಈ ಮರಗಳನ್ನು ನಾವು ಗುರುತಿಸಬಹುದಾಗಿದೆ. ರೆಸ್ಪಿರೇಟರಿ ಅಥವಾ ಈ ನೀ ರೂಟ್ಸ್ ಅಥವಾ ಉಸಿರಾಟ ಮತ್ತು ಮೊಣಕಾಲಿನ ವಿಶೇಷವಾದಂತಹ ಬೇರಿನ ವ್ಯವಸ್ಥೆಯನ್ನು ಈ ಮ್ಯಾಂಗ್ರೋವ್ ಗಿಡಗಳು ಹೊಂದಿದ್ದು ಈ ಒಂದು ಇಮೇಜ್ನಲ್ಲಿ ಕಾಣಬಹುದು. ಭೂಮಿಯಿಂದ ಅಥವಾ ನೀರಿನಿಂದ ಹೊರಬಂದಂತಹ ಈ ಬೇರುಗಳನ್ನು ನಾವು ಈ ಒಂದು ಇಮೇಜ್ನಲ್ಲಿ ಕಾಣಬಹುದಾಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಈ ರೀತಿಯಾದಂತಹ ಶಾರ್ಪ್ ಆದಂತಹ ಮುಳ್ಳಿನ ರೀತಿಯಾಗಿ ಕಾಣುವಂತಹ ಬೇರುಗಳನ್ನು ಈ ಮ್ಯಾಂಗ್ರೋವ್ ಗಿಡಗಳು ಹೊಂದಿರುತ್ತವೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಮಣ್ಣು ಅಥವಾ ನೀರಿನ ಎರಡೂ ಪ್ರದೇಶದಲ್ಲಿ ನೀರಿನಿಂದ ಮತ್ತು ಮಣ್ಣಿನಿಂದ ಹೊರಬಂದಂತಹ ಹೆಚ್ಚಿನ ಉಪ್ಪಿನ ಮಟ್ಟವನ್ನು ನಿಭಾಯಿಸುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದಂತಹ ಬೇರುಗಳ ವ್ಯವಸ್ಥೆಯನ್ನು ಈ ಮ್ಯಾಂಗ್ರೋವ್ಗಳು ಹೊಂದಿದ್ದು, ಈ ರೀತಿಯಾದಂತಹ ರಚನೆಗಳನ್ನು ಪ್ರಾಪ್ ರೂಟ್ಸ್ ಅಥವಾ ನ್ಯೂಮ್ಯಾಟೋಫೋರ್ಸ್ ಅಂತ ಕೂಡ ಕರೆಯಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ನೋಟ್ ಮಾಡಿ ಇಟ್ಕೊಳ್ಳಿ. ಮ್ಯಾಂಗ್ರೋವ್ ಗಿಡಗಳು ನ್ಯೂಮ್ಯಾಟೋಫೋರ್ಸ್ ಅನ್ನುವ ಈ ಒಂದು ರಚನೆಯನ್ನು ಹೊಂದಿದಂತಹ ಬೇರುಗಳನ್ನು ಹೊಂದಿರ್ತವೆ. ಅದೇ ರೀತಿಯಾಗಿ ಈ ಒಂದು ನ್ಯೂಮ್ಯಾಟೋಫೋರ್ಸ್ಗಳ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಒಂದು ಜೌಗು ಪ್ರದೇಶ ಅಥವಾ ಈ ಒಂದು ಉಪ್ಪು ನೀರಿನ ಅಂಶವನ್ನು ಹೊಂದಿದಂತಹ ಈ ಒಂದು ಪ್ರದೇಶದಲ್ಲಿ ಉಸಿರಾಡುವಂತಹ ಪ್ರಕ್ರಿಯೆಯನ್ನು ನಡೆಸುವಂತಹ ಒಂದು ಅನುಕೂಲವನ್ನು ಮಾಡಿಕೊಳ್ಳುವಂತಹ ಉದ್ದೇಶದಿಂದ ಈ ರೀತಿಯಾದಂತಹ ಮಾರ್ಪಾಟುಗಳನ್ನು ಈ
ಮ್ಯಾಂಗ್ರೋವ್ ಗಿಡಗಳು ಹೊಂದಿರುತ್ತವೆ. ಸೊ ಪ್ರತಿ ಹೆಕ್ಟೇರಿಗೆ ಸುಮಾರು 10 ಪಟ್ಟು ಹೆಚ್ಚು ಇಂಗಾಲವನ್ನು ಕೂಡ ಭೂಮಿಯ ಮೇಲಿನಿಂದ ಸಂಗ್ರಹಿಸುವಂತಹ ಒಂದು ಸಾಮರ್ಥ್ಯವನ್ನು ಈ ಮ್ಯಾಂಗ್ರೋವ್ ಗಿಡಗಳು ಹೊಂದಿದ್ದು, ಈ ಪರಿಸರ ಸಂರಕ್ಷಣೆಯಲ್ಲಿ ಮತ್ತು ಪರಿಸರದ ಮಾಲಿನ್ಯವನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ. ಇತರ ಭೂಮಿಯ ಮೇಲಿನ ಗಿಡಗಳು ಅಥವಾ ಕಾಡುಗಳಿಗೆ ಕಂಪೇರ್ ಮಾಡಿದರೆ 400% ಹೆಚ್ಚು ವೇಗವಾಗಿ ಇಂಗಾಲವನ್ನು ಪರಿಸರದಿಂದ ಸಂಗ್ರಹಿಸುವಂತಹ ಅಥವಾ ಅಬ್ಸಾರ್ಬ್ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಈ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆ ಹೊಂದಿರುತ್ತದೆ. ಈ ರೀತಿಯಾಗಿ ಈ ಒಂದು ಪರಿಸರದ ಪ್ರಮುಖವಾದಂತಹ ಒಂದು ಸಂರಕ್ಷಣೆಯಲ್ಲಿ ಪಾತ್ರವಹಿಸುವಂತಹ ಕಾಡುಗಳು ಮ್ಯಾಂಗ್ರೋವ್ ಕಾಡುಗಳಾಗಿ ಗುರುತಿಸಿಕೊಳ್ಳುತ್ತವೆ. ಸೊ ಹೀಗಾಗಿ ಇವುಗಳ ರಕ್ಷಣೆ ಸಾಕಷ್ಟು ಒಂದು ಮಹತ್ವದ ಪಾತ್ರವನ್ನು ಕೂಡ ವಹಿಸುತ್ತವೆ. ಅಷ್ಟೇ ಅಲ್ಲದೆ ಈ ಮಾಲಿನ್ಯಕಾರಕಗಳಾದಂತಹ ಕೆಲವೊಂದಿಷ್ಟು ಕೆಸರು ಆಗಿರ್ಬೋದು ಅಥವಾ ಈ ಒಂದು ಮಾಲಿನ್ಯವಾದಂತಹ ನೀರಾಗಿರ್ಬೋದು, ಅವುಗಳನ್ನು ಫಿಲ್ಟರ್ ಮಾಡುವುದರ ಮೂಲಕ ನೀರಿನ ಗುಣಮಟ್ಟವನ್ನು ಕೂಡ ಸುಧಾರಿಸುವುದಷ್ಟೇ ಅಲ್ಲದೆ ದಟ್ಟವಾಗಿ ಬೆಳೆಯುವಂತಹ ಈ ಕರಾವಳಿಯುದ್ದಕ್ಕೂ ಬೆಳೆಯುವಂತಹ ಈ ಕಾಡುಗಳು ಕರಾವಳಿಯ ಸವೆತವನ್ನು ಕೂಡ ಕಡಿಮೆ ಮಾಡುವಂತಹ ಒಂದು ಸರ್ವಿಸಸ್ಸನ್ನು ಅಥವಾ ಸೇವೆಗಳನ್ನು ಪರಿಸರಕ್ಕೆ ನೀಡುತ್ತವೆ. ಸೊ ಹೀಗಾಗಿ ಇವುಗಳ ಸಂರಕ್ಷಣೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಇನ್ನು ಭಾರತದಲ್ಲಿ ಮ್ಯಾಂಗ್ರೋವ್ ಕಾಡುಗಳ ಬಗ್ಗೆ ಅವುಗಳ ಒಂದು ವ್ಯಾಪ್ತಿಯ ಬಗ್ಗೆ ತಿಳ್ಕೊಳ್ಳೋದಾದರೆ, ಏಷ್ಯಾದಲ್ಲಿ ಕಂಡುಬರುವಂತಹ ಒಟ್ಟು ಮ್ಯಾಂಗ್ರೋವ್ ಕವರ್ನಲ್ಲಿ ಅರ್ಧದಷ್ಟು ಭಾಗ ಭಾರತದ ಒಂದು ಕಾಂಟ್ರಿಬ್ಯೂಷನ್ ಆಗಿದೆ. ಇತ್ತೀಚೆಗೆ ಅಂದರೆ 2023ರ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ನ ಪ್ರಕಾರ ಈ ಮ್ಯಾಂಗ್ರೋವ್ ಕವರ್ ಭಾರತದಲ್ಲಿ ಸುಮಾರು 4,992 ಚದರ ಕಿಲೋಮೀಟರ್ಗಳಷ್ಟಿದ್ದು, ಭಾರತದ ಒಟ್ಟು ಭೌಗೋಳಿಕ ಪ್ರದೇಶದ ಶೇಕಡ 0.15% ಮ್ಯಾಂಗ್ರೋವ್ ಕವರೇಜನ್ನು ಭಾರತ ಹೊಂದಿದೆ. ಅದರಲ್ಲೂ ಕೂಡ ಜಗತ್ತಿನಲ್ಲೇ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯವಾದಂತಹ ಸುಂದರ್ಬನ್ಸ್ ಅನ್ನುವ ಈ ಒಂದು ಪ್ರದೇಶವನ್ನು ಹೊಂದಿದಂತಹ ಪಶ್ಚಿಮ ಬಂಗಾಳ ಅತಿ ಹೆಚ್ಚಾಗಿ ಮ್ಯಾಂಗ್ರೋವ್ ಕಾಡುಗಳನ್ನು ಹೊಂದಿದಂತಹ ಒಂದು ರಾಜ್ಯವಾಗಿ ಭಾರತದಲ್ಲಿ ಗುರುತಿಸಿಕೊಳ್ಳುತ್ತೆ. ಅದಾದ ನಂತರ 2ನೇ ಸ್ಥಾನದಲ್ಲಿ ಗುಜರಾತ್ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಿದ್ದು, ಉಳಿದಂತೆ ಮಹಾರಾಷ್ಟ್ರ, ಒಡಿಶಾ, ಆಂಧ್ರ ಪ್ರದೇಶ್, ತಮಿಳುನಾಡು, ಗೋವಾ ಮತ್ತು ಕೇರಳಗಳಲ್ಲೂ ಕೂಡ ಸಾಕಷ್ಟು ದಟ್ಟವಾದಂತಹ ಮ್ಯಾಂಗ್ರೋವ್ ಕವರೇಜಸನ್ನು ನಾವು ಕಾಣಬಹುದಾಗಿದೆ. ಇನ್ನು ಕರ್ನಾಟಕದ ವಿಷಯಕ್ಕೆ ಬಂದರೆ ಮುಖ್ಯವಾಗಿ ಉತ್ತರ ಕನ್ನಡದ ಈ ಹೊನ್ನಾವರ ಪ್ರದೇಶದಲ್ಲಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮತ್ತು ದಕ್ಷಿಣ ಕನ್ನಡದ ಕೆಲವೊಂದಿಷ್ಟು ಕರಾವಳಿ ಪ್ರದೇಶಗಳಲ್ಲಿ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯನ್ನು ನಾವು ಕಾಣಬಹುದಾಗಿದೆ. ಸೊ ನೀವೆಂದಾದರೂ ಈ ಒಂದು ಕರಾವಳಿ ಪ್ರದೇಶಕ್ಕೆ ಭೇಟಿ ನೀಡಿದರೆ ಈ ಮ್ಯಾಂಗ್ರೋವ್ ಪರಿಸರಕ್ಕೆ ಹೊಂದಿಕೊಂಡಂತಹ ಅಥವಾ ಹೆಚ್ಚಿನ ಉಪ್ಪಿನ ಅಂಶದಲ್ಲೂ ಕೂಡ ಜೀವಿಸಬಲ್ಲಂತಹ ಸಾಕಷ್ಟು ಪರಿಸರದ ಒಂದು ಸಂರಕ್ಷಣೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಕೊಡುಗೆಯನ್ನು ನೀಡುವಂತಹ ಈ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯನ್ನು ಕಂಪಲ್ಸರಿಯಾಗಿ ನೀವು ವಿಸಿಟ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಕೃಷ್ಣರಾಜಸಾಗರ ಅಣೆಕಟ್ಟಿನ ಕುರಿತಾದಂತಹ ಮಾಹಿತಿಯಾಗಿದೆ. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡಿಕೊಳ್ಳೋದಾದರೆ, ಕರ್ನಾಟಕದಲ್ಲಿ ಆದಂತಹ ಭಾರೀ ಮಳೆಯಿಂದಾಗಿ ಈ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾದಂತಹ ಕೃಷ್ಣರಾಜಸಾಗರದ ಜಲಾನಯನ ಪ್ರದೇಶದಲ್ಲಿನ ಒಂದು ಸಾಮರ್ಥ್ಯದ ಪ್ರಕಾರ ಅಂದರೆ 124.80 ಅಡಿಗಳಷ್ಟು ಎತ್ತರ ಇರುವಂತಹ ಈ ಒಂದು ಕೃಷ್ಣರಾಜಸಾಗರದ ಅಣೆಕಟ್ಟಿನ ಒಂದು ಸಾಮರ್ಥ್ಯ ಅದಕ್ಕೆ ಕಂಪೇರ್ ಮಾಡಿದರೆ 100 ಅಡಿ ಒಂದು ಕ್ರಾಸನ್ನು ಅಥವಾ 100 ಅಡಿಯ ಒಂದು ರೇಖೆಯನ್ನು ದಾಟಿದೆ ಅಂತ, ಈ ಒಂದು ನೀರು ದಾಟಿದೆ ಅಂತ, ನೀರಿನ ಪ್ರಮಾಣ ದಾಟಿದೆ ಅಂತ ನಾವು ಕಾಂಟೆಕ್ಸ್ಟ್ನಿಂದ ಅರ್ಥ ಮಾಡ್ಕೋಬೋದು ಅಥವಾ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಒಂದು ಕೃಷ್ಣರಾಜಸಾಗರ ಅಣೆಕಟ್ಟು ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಫಂಡಮೆಂಟಲ್ ಅಥವಾ ಪ್ರಮುಖವಾದಂತಹ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ನಿರ್ಮಾಣವಾದಂತಹ ಈ ಕೃಷ್ಣರಾಜಸಾಗರ ಅಣೆಕಟ್ಟು ಒಂದು ಗ್ರಾವಿಟೇಷನಲ್ ಡ್ಯಾಮ್ ಆಗಿ ಗುರುತಿಸಿಕೊಳ್ಳುತ್ತೆ ಅಥವಾ ಇದೊಂದು ಗುರುತ್ವಾಕರ್ಷಣೆಯ ಒಂದು ಡ್ಯಾಮ್ ಆಗಿ ಅಥವಾ ಅಣೆಕಟ್ಟಾಗಿ ಗುರುತಿಸಿಕೊಳ್ಳುತ್ತೆ. ಮುಖ್ಯವಾಗಿ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಈ ಕಾವೇರಿ ನದಿಯ ಪ್ರಮುಖ ಉಪನದಿಗಳಾದಂತಹ ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥಗಳೊಂದಿಗೆ ಕಾವೇರಿ ನದಿ ಸಂಗಮಿಸುವಂತಹ ಸ್ಥಳದಲ್ಲಿ ಈ ಕೃಷ್ಣರಾಜಸಾಗರ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಇದರ ಒಂದು ಡೀಟೇಲ್ಸ್ಗಳನ್ನು ತಿಳ್ಕೊಳ್ಳೋದಾದರೆ, ಮೈಸೂರು ಮತ್ತು ಮಂಡ್ಯದಲ್ಲಿ ಪ್ರಮುಖವಾಗಿ ಈ ಒಂದು ಜಲಾನಯನ ಪ್ರದೇಶದಲ್ಲಿ ಸ್ಟೋರ್ ಮಾಡಲಾದಂತಹ ನೀರನ್ನು ಬಳಸಲಾಗ್ತಾ ಇದ್ದು, ನೀರಾವರಿಗಾಗಿ ಬಳಸಲಾಗ್ತಾ ಇದ್ದು, ಮೈಸೂರು, ಮಂಡ್ಯ, ಬೆಂಗಳೂರು ನಗರಗಳಿಗೆ ಕುಡಿಯುವ ನೀರನ್ನು ಪೂರೈಸುವಂತಹ ಪ್ರಮುಖ ಜಲಾನಯನ ಪ್ರದೇಶ ಕೃಷ್ಣರಾಜಸಾಗರ ಡ್ಯಾಮ್ ಆಗಿದೆ. ಅಷ್ಟೇ ಅಲ್ಲದೆ ಶಿವನ ಸಮುದ್ರ ಜಲ ವಿದ್ಯುತ್ ಕೇಂದ್ರಕ್ಕೂ ಕೂಡ
ಈ ವಿದ್ಯುತ್ ಪೂರೈಕೆಗಾಗಿ ನೀರನ್ನು ಒದಗಿಸುವಂತಹ ಒಂದು ಜಲಾನಯನ ಪ್ರದೇಶ ಕೃಷ್ಣರಾಜಸಾಗರ ಅಣೆಕಟ್ಟಾಗಿದೆ. ನಂತರ ಈ ಒಂದು ಅಣೆಕಟ್ಟಿನಿಂದ ಬಿಡುಗಡೆಯಾದ ನಂತರ ಈ ನೀರು ತಮಿಳುನಾಡು ರಾಜ್ಯಕ್ಕೆ ಹರಿಯುವುದಷ್ಟೇ ಅಲ್ಲದೆ ಸೇಲಂ ಜಿಲ್ಲೆಯಲ್ಲಿ ಮೆಟ್ಟೂರು ಅಣೆಕಟ್ಟನ್ನು ಕೂಡ ನಿರ್ಮಾಣ ಮಾಡಿ ಈ ಒಂದು ನೀರನ್ನು ಹಿಡಿದಿಟ್ಟುಕೊಳ್ಳಲಾಗುತ್ತೆ, ಅಂದರೆ ರಿಸರ್ವಾಯರ್ನಲ್ಲಿ ಸ್ಟೋರ್ ಮಾಡಲಾಗುತ್ತೆ. ಸೊ ಇದರ ಒಂದು ಸ್ಥಾಪನೆಯ ಕುರಿತಾದಂತಹ ಅಥವಾ ಈ ಒಂದು ಅಣೆಕಟ್ಟನ್ನು ಕಟ್ಟುವ ಒಂದು ಇತಿಹಾಸವನ್ನು ತಿಳ್ಕೊಳ್ಳೋದಾದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಥವಾ ನಾಲ್ಕನೇ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯಲ್ಲಿ ಈ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದ್ದರಿಂದ ಈ ಒಂದು ಹೆಸರನ್ನು ಕೃಷ್ಣರಾಜಸಾಗರ ಅನ್ನೋ ಹೆಸರನ್ನು ಅವರ ಗೌರವಾರ್ಥವಾಗಿ ಈ ಒಂದು ಅಣೆಕಟ್ಟಿಗೆ ಇಡಲಾಗಿದೆ. 1911ರಲ್ಲಿ ಪ್ರಾರಂಭವಾದಂತಹ ಈ ಅಣೆಕಟ್ಟಿನ ನಿರ್ಮಾಣ 1931ರಲ್ಲಿ ಪೂರ್ಣಗೊಳ್ಳುತ್ತದೆ. ಸೊ ಈ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡುವುದಕ್ಕೆ ಇದರ ಮುಖ್ಯ ವಿನ್ಯಾಸವನ್ನು ಮಾಡಿದಂತಹ ಇದರ ರೂವಾರಿಯಾದಂತಹ ಇಂಜಿನಿಯರ್ ಯಾರು ಅಂತಂದರೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಆಗಿದ್ದಾರೆ. ಇದರ ಕೆಲವೊಂದಿಷ್ಟು ಪ್ರಮುಖ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋದಾದರೆ, ಕೃಷ್ಣರಾಜಸಾಗರ ಅಣೆಕಟ್ಟಿನಲ್ಲಿ ಅದನ್ನು ನಿರ್ಮಾಣ ಮಾಡುವುದರಲ್ಲಿ ಮುಖ್ಯವಾಗಿ ವಿಶೇಷವಾದಂತಹ ಸುರ್ಕಿ ಮೋರ್ಟಾರ್ ಅಥವಾ ಸುರ್ಕಿ ಗಾರೆಯನ್ನು ಬಳಸಲಾಗಿದ್ದು, ಸುಣ್ಣದ ಕಲ್ಲಿನ ಮಿಶ್ರಣವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಬಳಸಲಾಗಿದೆ. ಸದ್ಯಕ್ಕೆ 8600 ಅಡಿ ಉದ್ದ ಇರುವಂತಹ ಈ ಅಣೆಕಟ್ಟು 40 ಮೀಟರ್ ಅಥವಾ 130 ಅಡಿ ಎತ್ತರ ಇದೆ. ಸೊ ಇದರಲ್ಲಿ ನಿರ್ಮಾಣ ಮಾಡಲಾದಂತಹ ಕಮಾನನ್ನು ನಿರ್ಮಾಣ ಮಾಡುವುದರಲ್ಲಿ ಸುಮಾರು 177 ಕಬ್ಬಿಣದ ಸ್ಲೂಯಿಸ್ಗಳನ್ನು ಕೂಡ ಬಳಸಲಾಗಿದ್ದು, ಸ್ವಯಂಚಾಲಿತ ಬಾಗಿಲುಗಳನ್ನು ಈ ಅಣೆಕಟ್ಟು ಹೊಂದಿದೆ. ಈ ಜಲಾಶಯವು ಸುಮಾರು 130 ಚದರ ಕಿಲೋಮೀಟರ್ಗಳಷ್ಟು ವ್ಯಾಪಿಸಿರುವಂತಹ ಒಂದು ದೊಡ್ಡ ಜಲಾನಯನ ಪ್ರದೇಶವಾಗಿದ್ದು, ಇದನ್ನು ನಿರ್ಮಾಣ ಮಾಡಿದಂತಹ ಸಂದರ್ಭದಲ್ಲಿ ಅಂದರೆ 1931ನೇ ಇಸವಿಯಲ್ಲಿ ಏಷ್ಯಾದಲ್ಲೇ ಅತಿ ದೊಡ್ಡದಾದಂತಹ ಅಣೆಕಟ್ಟು ಅಂತ ಈ ಕೃಷ್ಣರಾಜಸಾಗರ ಅಣೆಕಟ್ಟನ್ನು ಗುರುತಿಸಿಕೊಳ್ಳಲಾಯಿತು. ಅಲಂಕಾರಕ್ಕಾಗಿ ಬೃಂದಾವನ್ ಗಾರ್ಡನ್ಸ್ ಅಲಂಕಾರಿಕ ಉದ್ಯಾನ ಮತ್ತು ಈ ರೀತಿಯಾದಂತಹ ಸಾಕಷ್ಟು ಆಕರ್ಷಣೆಗಳನ್ನು ಕೂಡ ಈ ಅಣೆಕಟ್ಟಿನ ಸುತ್ತ ನಿರ್ಮಾಣ ಮಾಡಲಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಕೃಷ್ಣರಾಜಸಾಗರ ಡ್ಯಾಮ್. ಇನ್ನು ಮುಂದಿನ ಆರ್ಟಿಕಲ್ ಆಫ್ರಿಕನ್ ಯೂನಿಯನ್ ಕುರಿತಾದಂತಹ ಮಾಹಿತಿಯಾಗಿದ್ದು, ಮುಖ್ಯವಾಗಿ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ 2023ನೇ ಇಸವಿಯಲ್ಲಿ ಈ G20 ಅಧ್ಯಕ್ಷತೆಯನ್ನು ವಹಿಸಿದಂತಹ ಭಾರತ ಈ ಒಂದು ಮೀಟಿಂಗ್ ಸಂದರ್ಭದಲ್ಲಿ ಈ G20ಯ ಶರ್ಪಾ ಅಂತಂದರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ಶರ್ಪಾ ಅಂತ ಕರೆಯಲಾಗುತ್ತೆ. ಸೊ ಈ G20ಯ ಭಾರತದ ಶರ್ಪಾ ಆದಂತಹ ಅಮಿತಾಬ್ ಕಾಂತ್ ಅಂದರೆ ನಿಮಗೆ ನೆನಪು ಬರ್ಬೋದು, ಈ ನೀತಿ ಆಯೋಗದ ಹಿಂದಿನ CEO ಅಥವಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದಂತಹ ಅಮಿತಾಬ್ ಕಾಂತ್ ಅವರು ಈ G20ಯ ಭಾರತದ ಶರ್ಪಾ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಇವರು ಇತ್ತೀಚೆಗೆ ಈ ಆಫ್ರಿಕನ್ ಯೂನಿಯನ್ ಅನ್ನುವ ಒಕ್ಕೂಟವನ್ನು G20ಯ ಖಾಯಂ ಸದಸ್ಯತ್ವವನ್ನು ನೀಡಬೇಕು ಅಂತ ಪ್ರಧಾನಮಂತ್ರಿಯವರ ಪ್ರಸ್ತಾಪವನ್ನು ಡಿಸ್ಕಸ್ ಮಾಡಿದ್ದಾರೆ ಅಂತ ಈ ಒಂದು ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಇದೇ ಒಂದು ಸ್ಟೇಟ್ಮೆಂಟ್ಗೆ ಸಾಕಷ್ಟು ರೆಸ್ಪಾನ್ಸ್ಗಳು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರ್ತಾ ಇವೆ ಅಂತ ಕೂಡ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಆಫ್ರಿಕನ್ ಯೂನಿಯನ್ ಅನ್ನುವ ಒಕ್ಕೂಟ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಆಫ್ರಿಕನ್ ಯೂನಿಯನ್ ಒಂದು ಭೂಖಂಡದ ಅಥವಾ ಭೂಭಾಗದ ಒಂದು ವಿಶೇಷವಾದಂತಹ ಒಂದು ಒಕ್ಕೂಟವಾಗಿದ್ದು, ಈ ಆಫ್ರಿಕಾ ಖಂಡದ ಪ್ರಮುಖ 55 ರಾಷ್ಟ್ರಗಳ ಸದಸ್ಯತ್ವವನ್ನು ಹೊಂದಿದಂತಹ ಒಂದು ದೊಡ್ಡ ಒಕ್ಕೂಟವಾಗಿ ಗುರುತಿಸಿಕೊಳ್ಳುತ್ತದೆ. 1963ರಲ್ಲಿ ಸ್ಥಾಪನೆಗೊಂಡಂತಹ ಆಫ್ರಿಕನ್ ಯೂನಿಟಿ ಅನ್ನುವ ಒಂದು ಆರ್ಗನೈಸೇಷನ್ ನಂತರ ಅದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡುವುದರ ಮೂಲಕ 2002ರಲ್ಲಿ ಅಧಿಕೃತವಾಗಿ ಈ ಆಫ್ರಿಕನ್ ಯೂನಿಯನ್ನನ್ನು ಸ್ಥಾಪನೆ ಮಾಡಲಾಗಿತ್ತು. ಯಾವ ರೀತಿಯಾಗಿ ಯುರೋಪ್ ಖಂಡದಲ್ಲಿ ಯುರೋಪಿಯನ್ ಯೂನಿಯನ್ ಅಂತ ಇದೆ, ಅದೇ ರೀತಿಯಾಗಿ ಆಫ್ರಿಕಾದಲ್ಲಿ 55 ರಾಷ್ಟ್ರಗಳನ್ನು ಒಳಗೊಂಡಂತಹ ಒಂದು ಆಫ್ರಿಕನ್ ಯೂನಿಯನ್ನನ್ನು 2002ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಮುಖ್ಯವಾಗಿ ಈ ಆಫ್ರಿಕಾ ಖಂಡದಲ್ಲಿರುವಂತಹ ಪ್ರಮುಖ ದೇಶಗಳ ನಡುವೆ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಏಕೀಕರಣವನ್ನು ಬಲಗೊಳಿಸುವಂತಹ ಒಂದು ನಿಟ್ಟಿನಲ್ಲಿ ಆ ಖಂಡದಲ್ಲಿ ಸಮಗ್ರ, ಸಮೃದ್ಧ ಮತ್ತು ಶಾಂತಿಯುತವಾದಂತಹ ಆಫ್ರಿಕಾವನ್ನು ಸಾಧಿಸುವಂತಹ ದೃಷ್ಟಿಯನ್ನು ಅಥವಾ ವಿಷನ್ನನ್ನು ಇಟ್ಕೊಂಡು ಆಫ್ರಿಕನ್ ಯೂನಿಯನ್ನನ್ನು 2002ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಸದ್ಯಕ್ಕೆ ಇದರ ಮುಖ್ಯ ಕಚೇರಿ ಇರುವುದು ಇಥಿಯೋಪಿಯಾ ರಾಷ್ಟ್ರದ ಎಡಿಸ್ ಅಬಾಬಾ ಅನ್ನುವ ನಗರದಲ್ಲಿ. ಸೊ ನೆನ್ಪಿಟ್ಕೊಳ್ಳಿ, ದ್ಯಾಟ್ ಈಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಆಫ್ರಿಕನ್ ಯೂನಿಯನ್. ಇದರ ಮುಖ್ಯ ಕಚೇರಿ ಎಲ್ಲಿದೆ, ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದರೆ ಆಫ್ರಿಕಾ ಖಂಡದಲ್ಲಿರುವಂತಹ ಇಥಿಯೋಪಿಯಾ ರಾಷ್ಟ್ರದ ಅಡಿಸ್ ಅಬಾಬಾದಲ್ಲಿದೆ. 2002ರಲ್ಲಿ ಆಫ್ರಿಕನ್ ಯೂನಿಯನ್ನ
ಸ್ಥಾಪನೆಯಾಗಿತ್ತು. ಯಾವುದೇ ರೀತಿಯಾಗಿ ಭಾರತ ಇದರ ಒಂದು ಸದಸ್ಯತ್ವವನ್ನು ಹೊಂದಿಲ್ಲ. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋದಾದರೆ, ಈ ಲಾಂಗ್ ಮಾರ್ಚ್ 10 ಅನ್ನುವ ರಾಕೆಟನ್ನು ಇತ್ತೀಚೆಗೆ ವಿನ್ಯಾಸಗೊಳಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಚೀನಾದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಿಂದ ನಿರ್ಮಾಣ ಮಾಡಲಾದಂತಹ ಈ ಲಾಂಗ್ ಮಾರ್ಚ್ 10 ಈ ಒಂದು ರಾಕೆಟ್ನ ಪ್ರಾಯೋಗಿಕ ಪರೀಕ್ಷೆಯ ಕುರಿತಾದಂತಹ ಡೀಟೇಲ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಮಾನವ ಸಹಿತವಾದಂತಹ ಚಂದ್ರನ ಲ್ಯಾಂಡಿಂಗ್ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸುವಂತಹ ನಿಟ್ಟಿನಲ್ಲಿ ಲಾಂಗ್ ಮಾರ್ಚ್ 10 ಅನ್ನುವ ಈ ಒಂದು ರಾಕೆಟನ್ನು ಚೀನಾದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಿಂದ ಡಿಸೈನ್ ಮಾಡಲಾಗಿದೆ. ಸದ್ಯಕ್ಕೆ ಡಿಸೈನ್ ಹಂತದಲ್ಲಿದೆ ಇದು. ಸೊ ಪ್ರಾಯೋಗಿಕವಾಗಿ ಪರೀಕ್ಷೆಗಳನ್ನು ನಡೆಸಲಾಯಿತು ಅಥವಾ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ಗಳನ್ನು ಕಂಡಕ್ಟ್ ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಭಾರತದ ಈ ಒಂದು ಚಂದ್ರಯಾನ್ 3 ಮಿಷನನ್ನು ಇತ್ತೀಚೆಗೆ ಲಾಂಚ್ ಮಾಡಲಾಯಿತು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅದರ ಉದ್ದೇಶ ಏನಾಗಿದೆ ಅಂತಂದರೆ, ಈ ಚಂದ್ರನ ಕಕ್ಷೆಯಿಂದ ಈ ಚಂದ್ರನ ದಕ್ಷಿಣ ಧ್ರುವಕ್ಕೆ ಲ್ಯಾಂಡರನ್ನು ಸಾಫ್ಟ್ ಲ್ಯಾಂಡಿಂಗ್ ಮಾಡಿಸುವುದರ ಮೂಲಕ ಒಂದು ರೋವರ್ ಮೂಲಕ ಆ ಒಂದು ಸ್ಥಳಾನ್ವೇಷಣೆಯನ್ನು, ಆ ಒಂದು ಪ್ರದೇಶದ ಅನಾಲಿಸಿಸನ್ನು ಮಾಡುವಂತಹ ಉದ್ದೇಶವನ್ನು ಚಂದ್ರಯಾನ್ 3 ಅನ್ನುವ ಈ ಒಂದು ಮಿಷನ್ ಹೊಂದಿದೆ. ಅದರ ಒಂದು ಮುಂದುವರಿದ ಭಾಗವಾಗಿ, ಅದರ ಒಂದು ಹೆಜ್ಜೆ ಮುಂದು ಅನ್ನುವ ರೀತಿಯಾಗಿ ಚೀನಾ ಕೂಡ ಸಾಕಷ್ಟು ಕಾಂಪಿಟೇಷನ್ನಲ್ಲಿ ಮುಂದಿದ್ದು ಮಾನವ ಸಹಿತ ಚಂದ್ರನ ಮೇಲೆ ಲ್ಯಾಂಡಿಂಗ್ ಮಾಡುವಂತಹ ಉದ್ದೇಶದಿಂದ ಲಾಂಗ್ ಮಾರ್ಚ್ 10 ಅನ್ನುವ ರಾಕೆಟನ್ನು ಸದ್ಯಕ್ಕೆ ಡಿಸೈನ್ ಮಾಡಿದೆ. ಚಂದ್ರನ ಲ್ಯಾಂಡಿಂಗ್ ಕಾರ್ಯಾಚರಣೆಯ ಮುಖ್ಯ ಉದ್ದೇಶದಿಂದಾಗಿ ಈ ಒಂದು ರಾಕೆಟನ್ನು ಲಾಂಚ್ ಮಾಡಲಾಗಿದ್ದು, ಭೂಮಿಯಿಂದ ಚಂದ್ರನತ್ತ ಈ ಒಂದು ಕಕ್ಷೆಯನ್ನು ಸಾಗಿಸುವಂತಹ ಅಥವಾ ರಾಕೆಟನ್ನು ಸಾಗಿಸುವಂತಹ, ಕಕ್ಷೆಗೆ ತಲುಪಿಸುವಂತಹ ಒಂದು ಉದ್ದೇಶದಿಂದ ಈ ಒಂದು ಲಾಂಗ್ ಮಾರ್ಚ್ 10 ಅನ್ನುವ ರಾಕೆಟನ್ನು ಡಿಸೈನ್ ಮಾಡಲಾಗಿದೆ ಚೀನಾದಿಂದ. ಸೊ ಮೊದಲಿಗೆ ಈ ಒಂದು ರಾಕೆಟ್ ಈ ಒಂದು ಚೀನಾದಿಂದ ಲಾಂಚ್ ಮಾಡಲಾದಂತಹ ಟಿಯಾಂಗಾಂಗ್ ಅನ್ನುವ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ವರ್ಗಾವಣೆ ಆಗಲಿದೆ ಅಂತ ಈ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿತ್ತು. ಈ ಟಿಯಾಂಗಾಂಗ್ ಅನ್ನುವ ಸ್ಪೇಸ್ ಸ್ಟೇಷನ್ ಮುಖ್ಯವಾಗಿ ಚೀನಾದ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಥವಾ CNSA ಅನ್ನುವ ಸಂಸ್ಥೆಯಿಂದ ನಿರ್ಮಾಣ ಮಾಡಲಾದಂತಹ ಚೀನಾದ ಮೊದಲ ಬಾಹ್ಯಾಕಾಶ ನಿಲ್ದಾಣವಾಗಿದೆ. ಸೊ ಟಿಯಾಂಗಾಂಗ್ ಪ್ರಸ್ತುತವಾಗಿ ಭೂಮಿಯಿಂದ ಸುಮಾರು 160ರಿಂದ 1000 ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವಂತಹ ಲೋ ಅರ್ತ್ ಆರ್ಬಿಟ್ನಲ್ಲಿ ಅಥವಾ ಭೂಮಿಯ ಈ ಒಂದು ಕಡಿಮೆ ಎತ್ತರದ ಪ್ರದೇಶದಲ್ಲಿ ಕಕ್ಷೆಯಲ್ಲಿ ಲೊಕೇಟ್ ಆದಂತಹ ಒಂದು ಬಾಹ್ಯಾಕಾಶ ನಿಲ್ದಾಣವಾಗಿದೆ. ನೆನ್ಪಿಟ್ಕೊಳ್ಳಿ, ಈ ಚಿಯಾಂಗಾಂಗ್ ಅನ್ನೋದು ಚೀನಾದ ಬಾಹ್ಯಾಕಾಶ ನಿಲ್ದಾಣವಾಗಿದೆ. ಯಾವ ರೀತಿಯಾಗಿ ಈ ಸಾರಿಗೆಯ ಬಸ್ಸುಗಳನ್ನು ನಿಲ್ಲಿಸುವಂತಹ ಒಂದು ಪ್ರದೇಶವನ್ನು ಬಸ್ ನಿಲ್ದಾಣ ಅಂತೇವೆ, ಅದೇ ರೀತಿಯಾಗಿ ರಾಕೆಟ್ಗಳನ್ನು ಅಥವಾ ಈ ಬಾಹ್ಯಾಕಾಶ ಯಾತ್ರಿಗಳನ್ನು ಲೊಕೇಟ್ ಮಾಡುವಂತಹ ಒಂದು ಪ್ರದೇಶವನ್ನು ಅಥವಾ ಒಂದು ಇನ್ಸ್ಟ್ರೂಮೆಂಟ್ ಅಂತ ಕೂಡ ಕರಿಬಹುದು. ಇದನ್ನು ಬಾಹ್ಯಾಕಾಶ ನಿಲ್ದಾಣ ಅಥವಾ ಸ್ಪೇಸ್ ಸ್ಟೇಷನ್ ಅಂತ ಕರೆಯಲಾಗುತ್ತೆ. ಆ ಒಂದು ಪ್ರದೇಶದಲ್ಲಿ, ಆ ಒಂದು ಸ್ಪೇಸ್ ಸ್ಟೇಷನ್ನಲ್ಲಿ ಲೊಕೇಟ್ ಮಾಡಿದ ನಂತರ ಈ ಗಗನಯಾತ್ರಿಗಳು ಅಥವಾ ಈ ಆಸ್ಟ್ರೋನಾಟ್ಸ್ಗಳು ಆ ಒಂದು ಪ್ರದೇಶದ ಒಂದು ಸಂಶೋಧನೆ ಆಗಿರ್ಬೋದು, ಆ ಒಂದು ಪರಿಸರದ ಒಂದು ಅನಾಲಿಸಿಸ್ ಆಗಿರ್ಬೋದು, ಈ ರೀತಿಯಾದಂತಹ ಸಾಕಷ್ಟು ಕಾರ್ಯಕ್ರಮಗಳನ್ನು ಅಥವಾ ಕಾರ್ಯಾಚರಣೆಯನ್ನು ನಡೆಸ್ತಾರೆ. ಸೊ 2021 ಏಪ್ರಿಲ್ನಲ್ಲಿ ಲಾಂಚ್ ಮಾಡಲಾದಂತಹ ಈ ಚಿಯಾಂಗಾಂಗ್ ಬಾಹ್ಯಾಕಾಶ ನಿಲ್ದಾಣ 2028ರವರೆಗೆ ಕಾರ್ಯನಿರ್ವಹಿಸುವಂತಹ ನಿರೀಕ್ಷೆಯನ್ನು ಹೊಂದಿದೆ. ಸೊ ಸದ್ಯಕ್ಕೆ ಈ ಬಾಹ್ಯಾಕಾಶ ನಿಲ್ದಾಣದಲ್ಲಿ 3 ಗಗನಯಾತ್ರಿಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದ್ದು, ಇದಕ್ಕಿಂತ ಮುಂಚೆ ಸೋವಿಯತ್ ಯೂನಿಯನ್ ಅಂದರೆ ಈಗಿನ ರಷ್ಯಾ ಆಗಿರ್ಬೋದು, ಯುನೈಟೆಡ್ ಸ್ಟೇಟ್ಸ್ ಆಗಿರ್ಬೋದು, ಈ ಎರಡೂ ರಾಷ್ಟ್ರಗಳ ನಂತರ ಈ ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಇಳಿಸಿದಂತಹ, ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸಿದಂತಹ 3ನೇ ರಾಷ್ಟ್ರವಾಗಿ ಚೀನಾ ಗುರುತಿಸಿಕೊಳ್ತಾ ಇದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಟಿಯಾಂಗಾಂಗ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಭೂಮಿಯ ಲೋ ಅರ್ತ್ ಆರ್ಬಿಟ್ ಅಂತಂದರೆ ಭೂಮಿಯಿಂದ ಸುಮಾರು 160ರಿಂದ 1000 ಕಿಲೋಮೀಟರ್ ಎತ್ತರದಲ್ಲಿ ಈ ಒಂದು ಸ್ಪೇಸ್ ಸ್ಟೇಷನನ್ನು ಲೊಕೇಟ್ ಮಾಡಲಾಗಿರುತ್ತೆ. ಸೊ ಸದ್ಯಕ್ಕೆ ರಷ್ಯಾ, ಯುನೈಟೆಡ್ ಸ್ಟೇಟ್ಸ್ ನಂತರ ಈ ಒಂದು ಸಾಧನೆಯನ್ನು ಮಾಡಿದಂತಹ 3ನೇ ದೇಶ ಯಾವುದು ಅಂತಂದರೆ ಚೀನಾ ಆಗಿದೆ. ಸೊ ಈ ಒಂದು ಸ್ಪೇಸ್ ಸ್ಟೇಷನ್ ಮುಖಾಂತರ ಈ ಒಂದು ರಾಷ್ಟ್ರಗಳಿಂದ ಲಾಂಚ್ ಮಾಡಲಾದಂತಹ ಈ ಒಂದು ರಾಕೆಟ್ಗಳನ್ನು ಲೊಕೇಟ್ ಮಾಡಲಾಗುತ್ತೆ. ಸೊ ಅದರಲ್ಲೂ ಮುಖ್ಯವಾಗಿ ಈ ಗಗನಯಾತ್ರಿಗಳನ್ನು ಅಥವಾ ಆಸ್ಟ್ರೋನಾಟ್ಸ್ಗಳನ್ನು ಲೊಕೇಟ್ ಮಾಡಲಾಗುತ್ತೆ. ಈ ಒಂದು ಪ್ರದೇಶದಲ್ಲಿ ಲೊಕೇಟ್ ಆದ ನಂತರ ಆ ಒಂದು ಪ್ರದೇಶದಿಂದ ಬಾಹ್ಯಾಕಾಶದ ಅಥವಾ ಸ್ಪೇಸ್ನ ಸಾಕಷ್ಟು ವಿಷಯಗಳನ್ನು, ಮಾಹಿತಿಗಳನ್ನು ಸಂಗ್ರಹಿಸುವುದಷ್ಟೇ ಅಲ್ಲದೆ ಆ ಒಂದು ಪ್ರದೇಶದ ಒಂದು ಸಂಶೋಧನೆಯನ್ನು ಕೂಡ ಆಸ್ಟ್ರೋನಾಟ್ಸ್ಗಳಿಂದ ಮಾಡಲಾಗುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಟಿಯಾಂಗಾಂಗ್ ಸ್ಪೇಸ್ ಸ್ಟೇಷನ್. ಇನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಇನ್ಫಾರ್ಮೇಷನ್ಗಳನ್ನು
ಅದಕ್ಕೆ ಸಂಬಂಧಪಟ್ಟಂತಹ ರಿವಿಷನ್ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋದರ ಮೂಲಕ ರಿವಿಷನ್ ಮಾಡೋಕ್ಕೆ ಪ್ರಯತ್ನ ಪಡೋಣ. ಸೊ ಮೊದಲೇ ಸ್ಟೇಟ್ಮೆಂಟ್ ಅಥವಾ ಮೊದಲೇ ಹೇಳಿಕೆ ಏನು ಅಂತಂದರೆ, ಆಪರೇಷನ್ ವಿಜಯ್ 1971 ಬಾಂಗ್ಲಾದೇಶದ ಯುದ್ಧಕ್ಕೆ ಸಂಬಂಧಿಸಿದೆ ಅಂತ ಇದೆ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ ಅಂತಂದರೆ ಫಾಲ್ಸ್ ಆಗುತ್ತೆ, ತಪ್ಪಾಗುತ್ತೆ. ಯಾಕಂತಂದರೆ ಈ ಆಪರೇಷನ್ ವಿಜಯ್ ಅನ್ನೋದು ಕಾರ್ಗಿಲ್ ಯುದ್ಧದ ಒಂದು ವಿಜಯದ ಸಂದರ್ಭದಲ್ಲಿ ಅಥವಾ ಈ ಒಂದು ಟೈಗರ್ ಹಿಲ್ಲನ್ನು ವಶಪಡಿಸಿಕೊಳ್ಳುವಂತಹ ಒಂದು ಉದ್ದೇಶದಿಂದ ಭಾರತದ ಸೈನಿಕರಿಂದ ಲಾಂಚ್ ಮಾಡಲಾದಂತಹ ಆಪರೇಷನ್ ಆಗಿದೆ, ಆಪರೇಷನ್ ವಿಜಯ್. ಎರಡನೇ ಸ್ಟೇಟ್ಮೆಂಟ್ ಏನು ಅಂತಂದರೆ, ಈ ಪನಾಮಾ ಕಾಲುವೆ ಇದು ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರವನ್ನು ಸಂಪರ್ಕಿಸುವಂತಹ ಕಾಲುವೆಯಾಗಿದೆ ಅಂತ ಇದೆ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಟ್ರೂ ಆಗುತ್ತೆ, ಅಂದರೆ ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೋಡಿದ್ವಿ ನಾವು. ಈ ಒಂದು ಪನಾಮಾ ಇಸ್ತಮಸ್ ಅನ್ನುವ ಈ ಒಂದು ಪ್ರದೇಶ, ಅದರ ಮೂಲಕ ಕೊರೆಯಲಾದಂತಹ ಈ ಒಂದು ಕಾಲುವೆಯಿಂದ ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಸಾಗರವನ್ನು ಕನೆಕ್ಟ್ ಮಾಡಲಾಗುತ್ತದೆ. ಸೊ ಆ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಇನ್ನು ಮೂರನೇ ಸ್ಟೇಟ್ಮೆಂಟ್ ಏನು ಅಂತಂದರೆ, ಈ ನ್ಯೂಮ್ಯಾಟೋಫೋರ್ಗಳು ಅಣಬೆಗಳಲ್ಲಿ ವಿಶಿಷ್ಟವಾದಂತಹ ಬೇರುಗಳ ವ್ಯವಸ್ಥೆಯಾಗಿದೆ ಅಂತ ಇದೆ. ಸೊ ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ. ಯಾಕಂದರೆ ನಾವು ಡೀಟೇಲ್ ಆಗಿ ಈ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯ ಕುರಿತಾದಂತಹ ಮಾಹಿತಿಯನ್ನು ಡಿಸ್ಕಸ್ ಮಾಡುವಂತಹ ಸಂದರ್ಭದಲ್ಲಿ ಈ ನ್ಯೂಮ್ಯಾಟೋಫೋರ್ಸ್ ಅನ್ನುವ ಈ ಒಂದು ವಿಶೇಷ ವ್ಯವಸ್ಥೆಯ ಕುರಿತಾದಂತಹ ಮಾಹಿತಿಯನ್ನು ಡಿಸ್ಕಸ್ ಮಾಡಿದ್ವಿ. ಇವುಗಳ ಮೂಲಕ ಈ ಮ್ಯಾಂಗ್ರೋವ್ ಗಿಡಗಳು ಉಸಿರಾಟ ಕ್ರಿಯೆಯನ್ನು ನಡೆಸುತ್ತವೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಅಬೌಟ್ ನ್ಯೂಮ್ಯಾಟೋಫೋರ್ಸ್. ಮುಂದಿನ ಸ್ಟೇಟ್ಮೆಂಟ್ ಏನು ಅಂತಂದರೆ, ಈ KRS ಅಥವಾ ಕೃಷ್ಣರಾಜಸಾಗರ ಅಣೆಕಟ್ಟು ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನದಿಯ ಉಪನದಿಗಳಾದಂತಹ ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥಗಳ ಸಂಗಮದಲ್ಲಿದೆ ಅಂತ ಸ್ಟೇಟ್ಮೆಂಟ್ ಇದೆ. ಸೊ ಇದು ಕೂಡ ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಮುಂದಿನ ಸ್ಟೇಟ್ಮೆಂಟ್, ಭಾರತವು ಈ ಆಫ್ರಿಕನ್ ಒಕ್ಕೂಟದ ಆಫ್ರಿಕನ್ ಯೂನಿಯನ್ನ ಸದಸ್ಯ ರಾಷ್ಟ್ರವಾಗಿದೆ ಅಂತ ಇದೆ. ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಆಫ್ರಿಕಾದ 55 ರಾಷ್ಟ್ರಗಳನ್ನು ಒಳಗೊಂಡಂತೆ ಈ ಒಂದು ಆಫ್ರಿಕನ್ ಯೂನಿಯನನ್ನು 2002ರಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ. ಇದರ ಸದಸ್ಯತ್ವವನ್ನು ಭಾರತ ಹೊಂದಿಲ್ಲ. ಸೊ ಮುಂದಿನ ಸ್ಟೇಟ್ಮೆಂಟ್, ಈ ಚಿಯಾಂಗಾಂಗ್ ಅಥವಾ ಟಿಯಾಂಗಾಂಗ್ ಅನ್ನುವ ಬಾಹ್ಯಾಕಾಶ ನಿಲ್ದಾಣವನ್ನು ಜಪಾನೀಸ್ ಬಾಹ್ಯಾಕಾಶ ಸಂಸ್ಥೆಯಿಂದ ನಿರ್ಮಿಸಲಾಗಿದೆ ಅಂತ ಇದೆ. ಸೊ ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ. ಈ ಚಿಯಾಂಗಾಂಗ್ ಬಾಹ್ಯಾಕಾಶ ನಿಲ್ದಾಣವನ್ನು ಚೈನಾದಿಂದ ನಿರ್ಮಾಣ ಮಾಡಲಾಗಿದೆ. ಚೀನಾದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯನ್ನು ನಿರ್ಮಾಣ ಮಾಡಲಾಗಿದೆ, ಜಾಪನೀಸ್ ಅಲ್ಲ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.